ಸರಿ ಸರ್. ಇಲ್ಲಿ ದಾರಿ ಸ್ವಲ್ಪ ಮುಂದೆ ಹೆಂಗ್ ತಗೊಂತೀರಾ? ಇಲ್ಲಾಂದ್ರೆ ಇನ್ನೊಂದು ಕಂಬ ಹಾಕ್ಕೊಬೇಕು ಸರ್. ಹೌದು ಸರ್. ಏನ್ ಮಾಡ್ಬೋದು ಸರ್? ಏನ್ ಸೊಲ್ಯೂಷನ್ ಇದಕ್ಕೆ? ಬಿಜೆಪಿಯವರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳೋದು ಬಿಡಬೇಕು. ಶಾಸಕ ಪ್ರದೀಪ್ ಈಶ್ವರ್. ಈಗ ಮರ ತೆಗೆದ್ರು ಪರವಾಗಿಲ್ಲ ಅಂತಿದ್ರೆ ಏನ್ ಮಾಡ್ತೀರಾ? ಅಲ್ಲ, ಈಗ ಅದು ಅಡ್ಡ ಆಗೋದು ಬೇಡ, ರೋಡ್ ಹಾಕ್ಸ್ತೀವಲ್ಲ ನೋಡಿ, ಯಾವ ವೆಹಿಕಲ್ ಹೋಗಲ್ಲ. ಮಧ್ಯ ರೋಡ್ಗಿದೆ ಶಿಫ್ಟ್ ಮಾಡಬೇಕು. ಯಾವಾಗ ಮಾಡ್ತೀರಾ ಸರ್? ಒನ್ ವೀಕ್ ಲೀಡ್ರು ನಮ್ಮ ಲ್ಯಾಂಡ್ ಸಾಮಾನ್ಯ ಇಲ್ಲಿ ಬಂದಾಗ ಅವ್ರ ವಿಶ್ವಾಸ ತಗೊಂಡು ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತೀವಿ. ಸರಿ ಸರ್. ಇಲ್ಲಿ ದಾರಿ ಸ್ವಲ್ಪ ಮುಂದೆ ಹೆಂಗ್ ತಗೊಂತೀರಾ? ಇಲ್ಲಾಂದ್ರೆ ಇನ್ನೊಂದು ಕಂಬ ಹಾಕ್ಕೊಬೇಕು ಸರ್. ಹೌದು ಸರ್. ಏನ್ ಮಾಡ್ಬೋದು ಸರ್? ಏನ್ ಸೊಲ್ಯೂಷನ್ ಇದೆ? ಬಿಜೆಪಿಯವರು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳೋದನ್ನ ಬಿಡಬೇಕು ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು. ಅವ್ರು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ. ಇಂದು ನಗರದ ವಾರ್ಡ್ ನಂಬರ್ 24ರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ನಿಮಿತ್ತ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿದ್ರು. ಶಾಲಾ ಪ್ರಾಮಾಣಿಕರು, ಶಾಲಾ ಶಿಸ್ತುನೆ ಹೌದಾ? ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ 24ನೇ ವಾರ್ಡ್ಗೆ 14 ಕೋಟಿ ಅನುದಾನ ತರಲಾಗಿತ್ತು, ಅಭಿವೃದ್ಧಿ ಕಾರ್ಯ ಶುರುವಾಗಿದೆ. ಯುಜಿಡಿ ಚರಂಡಿ ವ್ಯವಸ್ಥೆನೇ ಇದೆ. ನಾನು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ಬರೀ ಯುಜಿಡಿಗೆ 73 ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ. ಈಗ ನಾನು 33 ಕೋಟಿ ತಂದಿದ್ದೀನಿ. ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು. ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತೀವಿ. ಆ 33 ಕೋಟಿಯಲ್ಲಿ ಬರೀ 16 ಕೋಟಿ ಸೀವೇಜ್ ಪ್ಲಾಂಟ್ಗೆ ಹೋಗ್ತಾ ಇದೆ. ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ. ಇನ್ನೊಂದು 30-40 ಲಕ್ಷದ ವರ್ಕ್ ಕೇಳಿದ್ರು, ಅದು ನನ್ನ ಫಂಡಲ್ಲಿ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ ಸರ್. ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಹಾಕ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ವಾರ್ಡ್ ನಂಬರ್ 1 ಹಾಗೂ 24ನೇ ವಾರ್ಡ್ ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದ್ರು. ವಾರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು. ಇನ್ನು ಒಂದು 2 ದಿನದಲ್ಲಿ 24ನೇ ವಾರ್ಡ್ ಮುಗಿಯುತ್ತೆ. 24ನೇ ವಾರ್ಡಿಗೆ ಸರಿಸುಮಾರು 14 ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ. ಈಗ ಅದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು. ನಮಗೆ ಈ ಭಾಗದಲ್ಲಿ ನಮ್ಮೆಲ್ಲ ಲೀಡರ್ಸು, ನಮ್ಮ ಪೈಲಟ್ ಅಣ್ಣವರಾಗ್ಬೋದು, KLS ಅಣ್ಣ ಆಗ್ಬೋದು, ನಮ್ಮ ಡೈರಿ ನಾಯಕಸಮ್ಮಣ್ಣ ಆಗ್ಬೋದು, ನಮ್ಮೆಲ್ಲ ಮುಖಂಡರು, ನಮ್ಮ ಯುವ ಮುಖಂಡರು ಮತ್ತು ನಮಗೆಲ್ಲ ರಾಮ್ ಲಕ್ಷ್ಮಣನವರು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೊತೆಯಲ್ಲಿದ್ದು ಓಡಾಡಿ 24ನೇ ವಾರ್ಡು 1ನೇ ವಾರ್ಡು ನಮ್ಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ. ಮನೆ ಮನೆಗೂ ಬಂದು ಅವ್ರ ಕಷ್ಟ ಕೇಳ್ತಾರೆ. ಇನ್ನು ವಾರ್ಡ್ನಲ್ಲಿ ರಸ್ತೆ ಸಮಸ್ಯೆ, ಯುಜಿಡಿ ಸಮಸ್ಯೆ ಹೆಚ್ಚಾಗಿದೆ. ಇದನ್ನು ಆದಷ್ಟು ಬೇಗ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಕೋಟ್ಯಂತರ ಹಣವನ್ನ ವಾರ್ಡ್ಗಳ ಅಭಿವೃದ್ಧಿಗೆ ತರಲಾಗಿದೆ. ಅದರಂತೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪ್ರಾಮಾಣಿಕರು ಒಳ್ಳೇದಾಗ್ಲಿ. ಜೊತೆಯಲ್ಲಿ ಇರ್ಬೇಕು ನನಗೆ ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ನಾಯಕರ ಪಟ್ಟಿನ ವಿಚಾರಕ್ಕೆ ಉತ್ತರಿಸಿದ್ದು, ಇನ್ನು ಮುಂದೆ ಬಿಜೆಪಿಯವರು ರಾಜೀನಾಮೆ ಕೇಳೋದನ್ನ ಬಿಡಬೇಕು. ಅವರನ್ನ ಕೇಳೋದಕ್ಕೂ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೇಳಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು.
ಅವ್ರಿಗೆ ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ.